ಆ ದೇಶದ ಮುಕ್ಕಾಲು ಭಾಗ ಜನ ನಂಬಿಕೊಂಡಿರುವಂತಹ ನೀರಿನ ವ್ಯವಸ್ಥೆ ಕೂಡ ಕಟ್ಟಾಗುತ್ತೆ. ಶಿವಮೊಗ್ಗದಲ್ಲಿ ಇದೀಗ ಕಾಶ್ಮೀರದಲ್ಲಿ ನಡೆದ ಭಯೋತ್ಪಾದಕರ ದಾಳಿಯನ್ನ ಖಂಡಿಸಿ ಪ್ರತಿಭಟನೆ ಆಗ್ತದೆ. ಉಗ್ರಗಾಮಿಗಳ ಪ್ರತಿಕೃತಿಗೆ ನೇಣು ಬಿಗಿದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬಜರಂಗ ದಳದ ಟೀಮ್ನಿಂದ ಈ ಒಂದು ಉಗ್ರ ಹೋರಾಟ ನಡೀತಾ ಇದೆ. ಶಿವಮೊಗ್ಗದ ಗೋಪಿ ಸರ್ಕಲ್ನಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆ ಇದು. ಶಿವಮೊಗ್ಗದಲ್ಲಿ ಪಾಕ್ ವಿರುದ್ಧ ಘೋಷಣೆಗಳು ಕೂಡ ಕೇಳಿ ಬಂದಿವೆ. ಈಗ ಕಾಶ್ಮೀರದಲ್ಲಿ ನಡೆದ ಭಯೋತ್ಪಾದಕರ ದಾಳಿ ಖಂಡಿಸಿ ಪ್ರತಿಭಟನೆ ಆಗ್ತಾ ಇದೆ. ಉಗ್ರಗಾಮಿಗಳ ಪ್ರತಿಕೃತಿಗೆ ನೇಣು ಬಿಗಿದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬಜರಂಗ ದಳದ ನೇತೃತ್ವದಲ್ಲಿ ನಡೀತಾ ಇರುವಂತಹ ವಿಭಿನ್ನವಾದ ಪ್ರತಿಭಟನೆ ಇದು. ಕೋಪ ಇದು. ಉಗ್ರರ ಪ್ರತಿಕೃತಿಗೆ ಪಾಕಿಸ್ತಾನದ ಧ್ವಜ ಹಾಕಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಶಿವಮೊಗ್ಗದ ಗೋಪಿ ಸರ್ಕಲ್ ನಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆ ಇದು. ಈಗ ಅಂತಿಮ ಯಾತ್ರೆ, ಮಂಜುನಾಥ್ ಅವರ ಅಂತಿಮ ಯಾತ್ರೆ ಕೂಡ ಅದೇ ಭಾಗದಲ್ಲಿ ನಡೀತಾ ಇದೆ. ಆಕ್ರೋಶ, ತಮ್ಮಲ್ಲಿರುವಂತಹ ಕೋಪವನ್ನ ಈ ರೀತಿಯಾಗಿ ವ್ಯಕ್ತಪಡಿಸ್ತಾ ಇದ್ದಾರೆ. ವ್ಯಕ್ತಪಡಿಸಲೇಬೇಕಲ್ಲ ಮತ್ತೆ. ಜನ ತಮ್ಮಲ್ಲಿರುವಂತಹ ಅಸಮಾಧಾನವನ್ನ, ಕೋಪವನ್ನ, ಸಿಟ್ಟನ್ನ, ಮತ್ತೊಂದು ಕಡೆ ದುಃಖವನ್ನ ಈ ರೀತಿಯಾಗಿ ವ್ಯಕ್ತಪಡಿಸ್ತಾ ಇದ್ದಾರೆ. ಉಗ್ರರ ಪ್ರತಿಕೃತಿಯನ್ನ ಮಾಡಿ ಅದಕ್ಕೊಂದು ಪಾಕಿಸ್ತಾನದ ಕುತಂತ್ರಿ ದೇಶದ ಫ್ಲಾಗ್ ಅನ್ನ ಹಾಕಿ ಅದಕ್ಕೆ ಬೆಂಕಿ ಹಚ್ಚೋ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆಗ್ಬೇಕು, ಇಂಥದ್ದು ರಿಯಲ್ ಆಗಬೇಕು. ಮಾಡುತ್ತೆ ಮೋದಿ ಸರ್ಕಾರ. ಉಗ್ರಗಾಮಿಗಳ ಪ್ರತಿಕೃತಿಗೆ ನೇಣು ಬಿಗಿದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಿಮ್ಮ ಕತೆ ಮುಗಿದು ಬಿಡಿ ಇನ್ನ ಅಂತ. ಬಜರಂಗ ದಳದ ನೇತೃತ್ವದಲ್ಲಿ ನಡೀತಾ ಇರುವಂತಹ ವಿಭಿನ್ನ ಪ್ರತಿಭಟನೆ ಇದು. ಉಗ್ರರ ಪ್ರತಿಕೃತಿಗೆ ಪಾಕಿಸ್ತಾನದ ಧ್ವಜ ಹಾಕಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸಾಧ್ಯ ಆದ್ರೆ ವಿಜುವಲ್ಸ್ನ ನಿಮಗೂ ಕೂಡ ತೋರಿಸುವಂತಹ ಪ್ರಯತ್ನ ಮಾಡ್ತೀವಿ. ಎಸ್, ಒಂದು ಕಡೆ ಮಂಜುನಾಥ್ ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ. ಮಗದೊಂದು ಕಡೆ ನೋಡಿ, ಅಲ್ಲಿ JCB ಅನ್ನ ತಂದು ಮುಂದಕ್ಕೆ ನಿನ್ನೆ ಫೋಟೋಗಳನ್ನ ರಿಲೀಸ್ ಮಾಡಿದ್ರಲ್ಲ, ಆ ನರಿಗಳದ್ದು, ಹೇಡಿಗಳದ್ದು, ಅವ್ರಗಳ ಪ್ರತಿಕೃತಿಯನ್ನ ಮಾಡಿ ಅದಕ್ಕೆ ಪಾಕಿಸ್ತಾನದ ಫ್ಲಾಗ್ ಹಾಕಿ ನೇಣು ಹಾಕಿದ್ದಾರೆ. ನೋಡಿ, ಅಲ್ಲಿ ನೇಣು ಹಾಕಿದ್ದಾರೆ. ಇವೆಲ್ಲವೂ ಏನಪ್ಪಾ ಅಂತ ಹೇಳಿದ್ರೆ, ಈ ನೇಣು ಹಾಕಿದ ತಕ್ಷಣ ಅವ್ರಿಗೇನೋ ಇಂಪ್ಯಾಕ್ಟ್ ಆಗ್ಬಿಡುತ್ತೆ ಅಂತಲ್ಲ. ನಮ್ಮಲ್ಲಿರುವಂತಹ ಕೋಪ ಎಷ್ಟು ಮಟ್ಟಿಗಿದೆ, ಈ ರಾಕ್ಷಸರು ಮಾಡಿರುವಂತಹ ಅನ್ಯಾಯ ಎಷ್ಟು ದೊಡ್ಡದ್ದು, ತುಂಬಲಾರದ ನಷ್ಟವನ್ನ ದೇಶಕ್ಕೆ ಮಾಡಿದ್ದಾರೆ ಅಂತವ್ರಿಗೆ ನೇಣು ಹಾಕಬೇಕು ಅಂತ ಹೇಳಿ ಮಾಡಿರುವಂತಹ ಪ್ರತಿಭಟನೆ ಇದು. ಒಂದು JCB ಅಥವಾ ಹಿಟಾಚಿಯನ್ನ ತಂದು ಮುಂದಕ್ಕೆ ನೇಣು ಹಾಕಿದ್ದಾರೆ, ಹ್ಯಾಂಗ್ ಮಾಡಿದ್ದಾರೆ. ರಿಯಲ್ ಆಗಿ ಹಿಂಗೆ ಆಗಬೇಕು. ಆಗತ್ತೆ ಹುಡುಕುವಂತಹ ಕೆಲಸಗಳಾಗ್ತಾ ಇದೆ. ಹುಡುಕಿ ಸದೆ ಬಡಿತಾರೆ. ಪ್ರತಿಯೊಬ್ಬ ಭಾರತೀಯನ ಮನದಲ್ಲಿ ಒಂದು ಕುಟುಂಬ ಅಂತ ನಾವು ಮರಿಬಾರ್ದು. ಇವತ್ತು ವಿದ್ಯಾರ್ಥಿ ಪರಿಷತ್ ವತಿಯಿಂದ ಯಾರು ವಿಷಯ ಬೇರೆ ಇಡೀ ದೇಶದಲ್ಲಿ ಇದೇ ಕಿಚ್ಚಿದೆ. ಇಡೀ ದೇಶದಲ್ಲಿ, ಬರೀ ನಮ್ಮ ರಾಜ್ಯ ಅಥವಾ ಶಿವಮೊಗ್ಗದಲ್ಲಿ ಮಾತ್ರ ಅಲ್ಲ, ಇಡೀ ದೇಶದಲ್ಲಿ ಇಷ್ಟೇ ಕಿಚ್ಚು ಹೊತ್ತುರಿತಾ ಇದೆ. ಯಾವಾಗ ಅವ್ರಗಳಿಗೆ ಅಂತ್ಯ ಕಾಣಿಸ್ತೀರಾ ಅಂತ ಜನ ಕೇಳ್ತಾ ಇದ್ದಾರೆ, ಪ್ರತಿಕಾರ ತಗೊಳ್ತೀರಾ ಅಂತ ಜನ ಕೇಳ್ತಾ ಇದ್ದಾರೆ. ಮೋದಿ ಸರ್ಕಾರ ಕೂಡ ಅದಕ್ಕೆ ಸಜ್ಜಾಗ್ತಾ